ಹೀಗೆ ಅನ್ನೋ ರೀತಿಯಲ್ಲಿ ಆ ಕವಿತೆ ಮುಕ್ತಾಯ ಆಗುತ್ತೆ. ಅಂದರೆ ನಾವು ಗಮನಿಸಿದರೆ ಈ ಒಂದು ವಿಷಯವನ್ನು ಇಟ್ಕೊಂಡು ಕವಿತೆ ಬರೀಬೋದಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದೇ KSN ಅವರ ಒಂದು ವಿಶೇಷತೆ. ಅಂದರೆ ಸಣ್ಣ ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲಿರುವಂತಹ ಒಂದು ಸಂತೋಷ ಏನಿದೆ ಅದನ್ನು ತುಂಬ ಸೊಗಸಾಗಿ ಅವರು ಕವಿತೆಯನ್ನಾಗಿ ಬರೀತಾರೆ. ಅದೇ ಅವರ ಒಂದು ವಿಶೇಷತೆ. ಮುಂದಿನ ಕವಿತೆ ಎಂದೋ ಕೇಳಿದ ಹಾಡು ಅಂತ. ಇದರಲ್ಲಿ ಕವಿಗಳು ಒಮ್ಮೆ ತಾವು ಎಂದೋ ಕೇಳಿದ ಒಂದು ಹಾಡನ್ನು ವೀಣೆಯಲ್ಲಿ ನುಡಿಸ್ತಾ ಇರ್ತಾರೆ. ಆಗ ಅವರ ಸಂಗಾತಿ ಅವರೊಂದಿಗೆ ಅದನ್ನು ಹಾಡ್ತಾರೆ. ಹೀಗೆ ಇವರು ವೀಣೆ ನುಡಿಸುತ್ತಾ ಅವರು ಹಾಡ್ತಾ ಆ ಒಂದು ಅನುಭವ ಏನಿದೆ ಅದನ್ನು ತುಂಬ ಸೊಗಸಾಗಿ ಇದರಲ್ಲಿ ಬರೆದಿದ್ದಾರೆ. ಅಂದರೆ ಅವರ ಸಂಗಾತಿ ಅಷ್ಟು ಸೊಗಸಾಗಿ ಹಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಆ ಕವಿತೆ ಇದೆ. ಅಂದರೆ ಇದು ಒಂದು ತುಂಬ ಸುಂದರವಾದಂತಹ ಒಂದು ನವಿರಾದ ಭಾವನೆಗಳನ್ನು ಹೇಳುವಂತಹ ಒಂದು ಕವಿತೆ. ಒಂದು ಸಂಜೆಯಲ್ಲಿ ಇಬ್ಬರು ದಂಪತಿಗಳು ಹಾಡುತ್ತಾ ಸಂಗೀತವನ್ನು ನುಡಿಸ್ತಾ ಇದ್ದರೆ ಎಷ್ಟು ಸೊಗಸಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ಆ ಕವಿತೆ ಇದೆ. ಇನ್ನೊಂದು ಸ್ವಾರಸ್ಯಕರವಾದಂತಹ ಕವಿತೆ ತೊಟ್ಟಿಲು ಅಂತ. ಇದರಲ್ಲಿ ಆ ಮಗುವನ್ನು ಮಲಗಿಸುವ ತೊಟ್ಟಿಲ ಬಗ್ಗೆ ಅವರು ಬರೆದಿದ್ದಾರೆ. ಒಂದು ಸಣ್ಣ ಕವಿತೆ, 12 ಸಾಲುಗಳು ಅಷ್ಟೇ ಇದೆ. ಅದರಲ್ಲಿ ಆ ತೊಟ್ಟಿಲಿನ ಬಗ್ಗೆ, ಅಂದರೆ ಅದರ ಒಂದು ಆ ಸರಪಳಿ ಇರ್ಬೋದು, ಆ ಕೊಂಡಿ, ಅದರಿಂದ ಬರುವಂತಹ ಒಂದು ಶಬ್ದ ಏನಿದೆ, ತೊಟ್ಟಿಲಿನ ಶಬ್ದ, ಅದು ಆ ಮಗು ಮಲಗೋದು, ಇದೆಲ್ಲ ಈ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ಅವರು ಸೊಗಸಾಗಿ ಆ ಕವಿತೆಯನ್ನು ಬರೆದಿದ್ದಾರೆ. ಅಂದರೆ ಅವರು ಹೇಗೆ ವಿಷಯಗಳನ್ನು ನೋಡ್ತಾರೆ, ಏನನ್ನು ಗ್ರಹಿಸ್ತಾರೆ ಅನ್ನೋದು. ಇದರಲ್ಲಿ ಕವಿತೆ ಬರೆಯುವಷ್ಟು ಏನು ವಿಷಯ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಅದನ್ನು ಓದಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಒಂದು ಸುಂದರವಾಗಿ ಅದನ್ನು ಅವರು ಗ್ರಹಿಸಿ ಅದನ್ನು ಅವರು ಬರೆದಿದ್ದಾರೆ. ಈ ರೀತಿ ಹಲವಾರು ಕವಿತೆಗಳು ಈ ಪುಸ್ತಕದಲ್ಲಿದೆ. ಇದರಲ್ಲಿ KS ನರಸಿಂಹಸ್ವಾಮಿಯವರು ನೋವಿನ ಬಗ್ಗೆ ಅಲ್ಲಲ್ಲಿ ಬರಿತಾ ಹೋಗ್ತಾರೆ. ಅಂದರೆ ಜೀವನದಲ್ಲಿ ನೋವು ಅನ್ನೋದು ಅದು ಇದ್ದೇ ಇರುತ್ತೆ. ಸುಖ ದುಃಖ ಇದೆಲ್ಲ ಒಂದರ ನಂತರ ಒಂದು ಬರ್ತಾನೆ ಇರುತ್ತೆ ಅನ್ನೋದು. ಇದು KS ನರಸಿಂಹಸ್ವಾಮಿಯವರ ನವಪಲ್ಲವ ಕವನ ಸಂಗ್ರಹದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದರಲ್ಲಿ ಪ್ರತಿ ಕವಿತೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೇಖಾಚಿತ್ರ ಕೂಡ ಇದೆ. ಆ ರೇಖಾಚಿತ್ರಗಳನ್ನು ಬರೆದಿರುವವರು ರಾಘವೇಂದ್ರ ಹೆಗಡೆ ಅವರು. ತುಂಬ ಸೊಗಸಾದ ಸರಳವಾದ ಕವಿತೆಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ. ತುಂಬ ಸಣ್ಣ ಪುಸ್ತಕ, ಒಂದು 60ರಿಂದ 70 ಪುಟಗಳಷ್ಟೇ ಇದೆ. ನೀವು ತುಂಬ ಸುಲಭವಾಗಿ ಇದನ್ನು ಓದ್ಬೋದು. ಯಾವಾಗಾದರೂ ಸಮಯ ಸಿಕ್ಕಿದರೆ ಒಮ್ಮೆ ಓದಿ ನೋಡಿ. KS ನರಸಿಂಹಸ್ವಾಮಿಯವರ ನವಪಲ್ಲವ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪುಸ್ತಕದ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.